ಹಾಯ್ ಫ್ರೆಂಡ್ಸ್, ಕೆ ಪಿ ಕ್ರೇಜಿ ವರ್ಲ್ಡ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೀ ನಾನು ಲಾಸ್ಟ್ ಟೈಮು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗಿದ್ದೆ. ಆ ಬೆಂಗಳೂರಾಗಿಂದು ವಿಡಿಯೋಸ್ಗಳನ್ನು ಹಾಕ್ತಾಯಿದ್ದೀನಿ. ಬೆಂಗಳೂರಿಗೆ ಹೋದರೆ ಮತ್ತು ಮೆಟ್ರೋದಲ್ಲಿ ಹೋಗೋ ಹಾಗೆ ಬಂದರೆ ಅದು ಚೆನ್ನಾಗೇ ಇರಲ್ಲ. ಬೆಂಗಳೂರಿಗೆ ಹೋಗಿ ನಮ್ಮ ಮೆಟ್ರೋದಲ್ಲಿ ಒಂದು ರೌಂಡ್ ಹಾಕಿ ಸುತ್ತಾಡು ಬರೋದು ತುಂಬ ಮಜಾ ಅನಿಸುತ್ತೆ. ಮೆಟ್ರೋದಲ್ಲಿ ಅಡ್ಡಾಡೋಕ್ಕೆ ಒಂಥರ ಖುಷಿ, ತುಂಬ ಫಾಸ್ಟ್ ಇರುತ್ತೆ, ಒಂಥರ ಚೆನ್ನಾಗಿರುತ್ತೆ ಮೆಟ್ರೋ. ಅದು ಮೆಟ್ರೋದು ಟ್ರ್ಯಾಕು ಸ್ಟ್ರೇಟ್ ಇದ್ದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಮೆಟ್ರೋ. ಅದು ವ್ಯೂ ನೋಡೋಕ್ಕೆ ತುಂಬ ಒಳಗಡೆ ಕೂತ್ಕೊಂಡಾಗ ಪೂರ ಮೆಟ್ರೋ ಕಾಣುತ್ತೆ ನಮಗೆ ಒಳಗಡೆ. ಅದೇ ಸ್ವಲ್ಪ ಹಿಂಗೆ ರೌಂಡಾಗಿ ಹಿಂಗೆ ಇದು ಒಳ್ಬೇಕಾದ್ರೆ ಅದು ಹಾವಿನ ಗತೆ ಹಿಂಗೆ ಪೂರ ಕ್ರಾಸ್ ಆಗೋದು ಹಿಂಗೆಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ ಒಳಗಡೆ ಕೂತ್ಕೊಂಡು ನೋಡಿ. ಮೆಟ್ರೋದಲ್ಲಿ ವಾಯ್ಸ್ ಬರುತ್ತೆ, ನೆಕ್ಸ್ಟ್ ಸ್ಟೇಷನ್ ಯಾವುದು ಏನು ಅಂತ. ಅದು ಅಪ್ಪರ್ನವ್ರ ವಾಯ್ಸು. ಅದು ಲಾಸ್ಟ್ ಟೈಮ್ ಅವರು ತೀರ್ಕೊಂಡಾಗೆಲ್ಲ ಹೇಳ್ತಾಯಿದ್ರು ಟಿ ವಿಲಿ. ಬಟ್ ಈ ಟೈಮಲ್ಲಿ ಫಸ್ಟ್ ಟೈಮ್ ನಾನು ಕೇಳಿದಾಗ ನಿಜವಾಗ್ಲೂ ಒಂಥರ ಗ್ರೇಟ್ ಅನ್ನಿಸ್ತು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ. ಅವ್ರ ವಾಯ್ಸು ಕೂಡ ಎಷ್ಟು ಚೆನ್ನಾಗಿದೆ, ಇನ್ನೊಮ್ಮೆ ಕೇಳಬೇಕನ್ಸುತ್ತೆ. ಎಷ್ಟೊಂದು ಚೆನ್ನಾಗಿ ಸ್ಪಷ್ಟವಾಗಿ ಕನ್ನಡ, ನಿಜವಾಗ್ಲೂ ಗ್ರೇಟ್ ಅವರು. ಇದು ಮೆಟ್ರೋದಿಂದ ಹೋಗ್ಬೇಕಾದ್ರೆ ಒಳಗಡೆ ಕೂತ್ಕೊಂಡಾಗ ಆಚೆ ಕಡೆ ವ್ಯೂ ಈವ್ನಿಂಗು ಎಷ್ಟು ಚೆನ್ನಾಗಿ ಕಾಣ್ತಿದೆ ಎಲ್ಲ. ಬೆಂಗಳೂರು ನೋಡಿ ಎಷ್ಟು ಚೆನ್ನಾಗಿ, ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಗಳೇ. ತುಂಬ ಖುಷಿ ಆಗುತ್ತೆ. ಈಗ ಬಸ್ಸಲ್ಲೆಲ್ಲ ನಾರ್ಮಲಿ ನಾವು ಕೆಳಗಡೆ ಹೋಗ್ತೇವಲ್ಲ, ಅದು ಎಷ್ಟು ಅನಿಸಲ್ಲ. ಇದು ಮೇಲ್ಗಡೆಯಿಂದ ಹೋಗ್ಬೇಕಾದ್ರೆ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ಅಲ್ಲಿಂದ ನಾವು ಮಲ್ಲೇಶ್ವರಂಗೆ ಹೋದ್ವಿ. ನಾನು ಬಿಫೋರು ವರ್ಕ್ ಮಾಡ್ತಾಯಿದ್ದೆ. ಜಾಬ್ ಮಾಡಬೇಕಾದ್ರೆ ನಾನು ಬೆಂಗಳೂರು ಮಲ್ಲೇಶ್ವರಮಲ್ಲೇ ಇದ್ದೆ. ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಆಫೀಸಿಂದ ಅಕೊಮಡೇಷನ್ ಕೊಟ್ಟಿದ್ದರು. ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಒಂದೇ ಮನೇಲಿ ಇದ್ವಿ. ಇಲ್ಲಿ ಈಗಲೂ ಇಲ್ಲಿ ಮಲ್ಲೇಶ್ವರಂಗೆ ಹೋಗಿ ಇಷ್ಟು ಆವಾಗ ವರ್ಕ್ ಮಾಡಿ ಬಿಟ್ಟು ಬಂದಮೇಲೆ, ಅಂದರೆ ಅಲ್ಲಿಂದ ನಾನು ಮುಂಬೈ ಟ್ರಾನ್ಸ್ಫರ್ ತೊಗೊಂಡಿದ್ದು. ಅಲ್ಲಿ ಅವಾಗಿಂದ ವಾಪಸ್ ರಿಟರ್ನ್ ಹೋಗೇ ಇರಲಿಲ್ಲ ಇಲ್ಲಿ ಮಲ್ಲೇಶ್ವರಂಗೆ. ಮಿಡ್ಲೇನೋ ಒಮ್ಮೆ ಹೋಗಿದ್ದೆ, ಬಟ್ ಪೂರ ಹೋಗೋಕ್ಕೆ ಆಗಿಲ್ಲ. ಹಂಗೆ ಸ್ವಲ್ಪ ದೂರಿಂದ ಹಂಗೆ ನೋಡ್ಕೊಂಡು ಬಂದಿದ್ದೆ. ಬಟ್ ನಾವೆಲ್ಲ ಸುತ್ತಾಡಿರೋದು ನಮ್ಮ ಆಫೀಸಿರೋ ಏರಿಯಾಗೆ ಹೋಗಿದ್ದಿದೆ ಫಸ್ಟ್ ಟೈಮು. ನಿಜವಾಗ್ಲೂ ಅಲ್ಲಿ ಹೋಗಿ ಮಲ್ಲೇಶ್ವರಮ್ಮು ಮೆಟ್ರೋ ಸ್ಟೇಷನಿಂದ ಅಲ್ಲಿ ಹೋಗಿ ಇನ್ನೇನು ಸ್ಟಾರ್ಟ್ ಆಗುತ್ತೆ ನಮ್ಮದಿದು 8 ಕ್ರಾಸು 18 ಕ್ರಾಸು, ಇಲ್ಲೆಲ್ಲ ಫುಲ್ಲು ನಾವು ಎಷ್ಟು ಅಡ್ಡಾಡ್ತಿದ್ವಿ ಫ್ರೆಂಡ್ಸು. ನಮ್ಮದು ಆಫೀಸು ಇಲ್ಲೇ ಇದೆ. ಎಷ್ಟೊಂದು ನೆನಪುಗಳಿದೆ ಅಲ್ಲೇ. ಜಸ್ಟ್ ಸ್ಟಾರ್ಟ್ ಆಗುತ್ತಲೇ ಏನೋ ಒಂದು ಮನಸ್ಸಿಗೆ ನಿಜವಾಗ್ಲೂ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಆ ರೀತಿ ಒಂದೆಷ್ಟೋ ವರ್ಷದ ಮೇಲೆ ಗಂಡನ ಮನೆಯಿಂದ ತವ್ರ ಮನೆಗೆ ಹೋದಾಗ ಆಗುತ್ತಲ್ಲ ಫೀಲಿಂಗು, ಆ ರೀತಿ ಎಷ್ಟು ಎಲ್ಲ ಮೆಮೊರೀಸು ಒಂದು ಕ್ಷಣ ಕಣ್ಮುಂದೆ ಹಿಂಗೆ ಮೂವಿಲಿ ಟಿ ವಿಲೆಲ್ಲ ತೋರಿಸ್ತಾರಲ್ಲ, ಸೀರಿಯಲಲ್ಲೆಲ್ಲ ಒಂದು ಕ್ಷಣ ನಮ್ಮ ಕಣ್ಮುಂದೆ ಬಂದು ಎಲ್ಲ ರೀಕ್ಯಾಪ್ ಆಗುತ್ತಲ್ಲ, ಆ ರೀತಿ ಎಲ್ಲ ಬಂದು ಒಂದು ಮನಸ್ಸಿಗೆ ಎಷ್ಟು ನೋವಾಯಿತು. ಕಣ್ಣಲ್ಲಿ ತಾವೇ ನೀರು ತುಂಬ್ಕೊಂಡ್ಬಿಡ್ತು. ಆ ರೀತಿ ಆಯಿತು. ಈಗ ಆ ಪ್ಲೇಸ್ ನೋಡಿದರೆ ನಾವೆಲ್ಲ ಫ್ರೆಂಡ್ಸು ಅಲ್ಲೆಲ್ಲ ಡೈಲಿ ಅಲ್ಲಿ ಅಡ್ಡಾಡೋದು. ನಮ್ಮ ಆಫೀಸು ಅಲ್ಲೇ ಮಲ್ಲೇಶ್ವರಮಲ್ಲಿ RR ಗೋಲ್ಡ್ ಪ್ಯಾಲೇಸ್ ಮೇಲೆ ಇತ್ತು. ನಾವು ಡೈಲಿ ಮಾರ್ಕೆಟ್ ಇದೇ ರೋಟಲ್ಲೇ ಅಡ್ಡಾಡ್ತಿದ್ವಿ. ನಮಗೆ ಅಷ್ಟೂರ್ಗೂ ಒಂಥರ ಇಲ್ಲೆಲ್ಲ ಮಾರ್ಕೆಟಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಅದು ತೊಗೊಳ್ಳೋದು, ನಾವು ಇದು ತೊಗೊಳ್ಳೋದು, ಎಷ್ಟು ಎಂಜಾಯ್ ಮಾಡಿಕೊಂಡು ಲೈಫನ್ನ ಎಂಜಾಯ್ ಮಾಡಿದ್ವಿ. ನಿಜವಾಗ್ಲೂ ಆ ಲೈಫು ಇನ್ನು ಮುಂದೆ ಯಾವತ್ತೂ ಬರಲ್ಲ ಅನ್ಕೋತಿದ್ದೀನಿ. ಅಷ್ಟೊಂದು ಎಂಜಾಯ್ ಮಾಡಿದ್ದೀವಿ. ಬಿಫೋರು ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಒಟ್ಟಿಗೆ ಒಂದೇ ಮನೆಯಲ್ಲಿದ್ವಿ. ನಾವೆಲ್ಲ ಅಡುಗೆ ಮಾಡ್ಕೊಳ್ಳೋದು, ಒಬ್ರಿಗೊಬ್ರು ನನ್ನ ಬಟ್ಟೆ ಅವಳು ಹಾಕ್ಕೊಳ್ಳೋದು, ಅವಳದು ನಾನು. ಮತ್ತು ನಾವು ಎಲ್ಲರೂ ಒಂದೊಂದು ಕಡೆಯಿಂದ, ನಾನು ಹುಬ್ಳಿ ಉತ್ತರ ಕರ್ನಾಟಕದಿಂದ, ನಾನು ಶಿವಮೊಗ್ಗದಿಂದ, ಅಂಕೋಲಾದಿಂದ, ಮಂಗಳೂರು ಕಡೆಯಿಂದ, ಎಲ್ಲರೂ ಒಂದೊಂದು ಕಡೆಯಿಂದ ಇದ್ವಿ. ಅವರೆಲ್ಲರೂ ಭಾಷೆ ಚೇಂಜು. ನಮ್ಮದು ಒಂಥರ ಮಿಕ್ಸ್ ಎಲ್ಲ ಕಡೆ. ಉತ್ತರ ಕರ್ನಾಟಕದ್ದು, ಶಿವಮೊಗ್ಗದವ್ರದ್ದು ಬೇರೆ, ಮಂಗಳೂರ ಕಡೆದವರೇ ಬೇರೆ, ಅವ್ರಷ್ಟ್ರದ್ದು
ನಂತರ ಎಲ್ಲರದ್ದು ಬೇರೆ ಬೇರೆ ಭಾಷೆ ಇತ್ತು. ಬಟ್ ಎಲ್ಲರೂ ಒಟ್ಟಿಗೆ ಚೆನ್ನಾಗಿ ಖುಷಿಯಿಂದ ಇದ್ವಿ. ಡೈಲಿ ಆಫೀಸಲ್ಲಿ ಏನಾಗುತ್ತೆ ಅದನ್ನು ಬಂದು ಅವ್ರವ್ರ ಲ್ಯಾಂಗ್ವೇಜಲ್ಲಿ ನಮ್ಮ ಭಾಷೆಯಲ್ಲಿ ಹೇಳಿದರೆ ಅವ್ರು ಇನ್ನೊಬ್ಬರು ಮಂಗಳೂರು ಭಾಷೆಯಲ್ಲಿ ಅದನ್ನು ಹೇಳೋದು ಫುಲ್ಲು ಖುಷಿ. ಆವಾಗ ಈ ರೀತಿ ಮೊಬೈಲು, ವಾಟ್ಸಪ್ಪು, ಫೇಸ್ಬುಕ್ಕು ಈ ರೀತಿಯ ಜಾಸ್ತಿ ನಾವು ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ. ಫೋನು ಯಾರ ಹತ್ರ ಆ ರೀತಿ ಆ್ಯಂಡ್ರಾಯ್ಡ್ ಫೋನ್ ಇರಲಿಲ್ಲ. ನಾರ್ಮಲ್ ಕಾಲ್ ಮಾಡೋಕ್ಕೆ ಮನೆಗೆಲ್ಲ ಸಾದಾ ಬೇಸಿಕ್ ಸೆಟ್ ಇಟ್ಕೊಂಡಿದ್ವಿ. ಯಾರಿಗೂ ಅಷ್ಟು ಮೊಬೈಲಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಎಲ್ರಿಗೂ ಅಂದರೆ ನಾವು ಒಬ್ರಿಗೊಬ್ರು ಹಿಂಗೆ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಆಫೀಸಲ್ಲಿ ಆಗಿರೋ ವಿಷಯಗಳನ್ನು ನೋಡಿ ಚರ್ಚೆ ಮಾಡ್ಕೊಳ್ಳೋದು, ಅಡುಗೆ ಮಾಡೋದು, ಅಲ್ಲಿಗೆ ಹೋಗೋದು, ಇಲ್ಲಿ ಹೋಗೋದು. ಅದು ನಿಜವಾಗ್ಲೂ ಆ ಲೈಫು ಯಾವತ್ತೂ ಬರಲ್ಲ. ಎಲ್ಲ ಫ್ರೆಂಡ್ಸಿಗೆ ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ ಲೈಫಲ್ಲಿ. ನಿಜವಾಗ್ಲೂ ನಿಮಗೆಲ್ಲರಿಗೂ ಆ ರೀತಿ ಅವಕಾಶ ಸಿಕ್ಕರೆ ಎಂಜಾಯ್ ಮಾಡಿ ಫ್ರೆಂಡ್ಸ್ ಜೊತೆ. ಯಾಕಂದರೆ ಒಮ್ಮೆ ನಮ್ಮದು ಮ್ಯಾರೇಜು ನಮ್ಮದೇ ಆದ ಒಂದು ಲೈಫಲ್ಲಿ ನಾವು ಬಂದುಬಿಟ್ರೆ ವಾಪಸ್ ಆ ಲೈಫಿಗೆ ಹೋಗೋಕ್ಕೆ ಆಗಲ್ಲ. ಸಿಕ್ಕಿರೋ ಅವಕಾಶಗಳನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಈಗ ಅಂದರೆ ಅದೇ ನನಗೆ ಬೆಂಗಳೂರಿಂದ ಮತ್ತೆ ಮುಂಬೈಗೆ ಹೋದಾಗ ಅಲ್ಲಿ ಜಾಸ್ತಿ ಮೊಬೈಲ್ಸ್ ಎಲ್ಲ ಇದಾಯಿತು. ಫೇಸ್ಬುಕ್ಕು, ವಾಟ್ಸಪ್ಪು ಮೊದಲಿನ ಲೈಫು ನಮಗೆ ಆ ರೀತಿ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಅಲ್ಲಿನೂ ರೂಮಲ್ಲಿ ಫ್ರೆಂಡ್ ಜೊತೆ ಇದ್ದರು. ಬಟ್ ಇಷ್ಟು ಮೆಮೊರೀಸು ಫ್ರೆಂಡ್ ಜೊತೆ ಅಂದರೆ ಅಲ್ಲಿ ಅವ್ರು ನಮ್ಮದೇ ಲೋಕದಲ್ಲಿ ಇದ್ವಿ ಅನಿಸುತ್ತೆ. ಬಟ್ ಇಲ್ಲಿ ಮಾತ್ರ ನಿಜವಾಗ್ಲೂ ಇದು ಒಂದು ಕ್ಷಣ ಈಗ ನಿಮ್ಗೆ ಹೇಳ್ತಿದ್ದೀನಲ್ಲ, ಇಲ್ಲೆಲ್ಲ ಪ್ಲೇಸ್ ನೋಡಿದ್ರು ಈಗಲೂ ನಾನು ವಿಡಿಯೋ ನೋಡಿ ವಾಯ್ಸ್ ಓವರ್ ಕೊಡಬೇಕಾದ್ರೂ ನಿಜ ಇಲ್ಲೆಲ್ಲ ಒಂದೊಂದು ಪ್ಲೇಸು ಕೂಡ ನಾವೆಲ್ಲರೂ ಒಟ್ಟಿಗೆ ಅಡ್ಡಾಡಿರೋದು, ತಮಾಷೆ ಮಾಡ್ಕೊಂಡಿರೋದು. ಒಂದು ಡ್ರೆಸ್ ಬೇಕಂದರೆ ಒಬ್ರಿಗೆ ಯಾರಿಗೆ ಬೇಕಂದ್ರೂ ಇಡೀ ಮಾರ್ಕೆಟ್ ಎಲ್ಲ ಅಡ್ಡಾಡ್ತಿದ್ವಿ. ಒಂಥರ ಅಷ್ಟೊಂದು ಖುಷಿ ಎಲ್ರಿಗೂ. ಮತ್ತು ದೀಪಾವಳಿ ಬಂದರೆ ಎಲ್ಲ ನಮ್ಮ ತಾಯಿಯವ್ರಿಗೆ ಬಟ್ಟೆ ತೊಗೋಬೇಕು, ಸಾರಿ ಒಟ್ಟಿಗೆ ಒಂದೇ ಥರ ತೊಗೊಳ್ಳೋಣ ಅಂತಂದು ಎಲ್ಲರೂ ಕೂಡಿ ಮನೆಗೆ ಅದನ್ನು ತೊಗೊಂಡೋಗ್ಬೇಕು, ಇದನ್ನು ತೊಗೊಂಡೋಗ್ಬೇಕು ಅಂತ ಒಂಥರ ಖುಷಿ. ನಮ್ಮದು ಪರ್ಸ್ನಲ್ ಲೈಫಲ್ಲಿ ಎಷ್ಟೋ ಕಷ್ಟ ಇದ್ದರು. ಬಟ್ ಯಾರಿಗೂ ಅದನ್ನು ನಾವು ಇದು ಮಾಡ್ತಾ ಇರಲಿಲ್ಲ. ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಲೈಫಲ್ಲಿ ಆವಾಗಿನ ಎಂಜಾಯ್ ಮಾಡಿದ್ವಿ ಅನಿಸುತ್ತೆ. ಸ್ಟೂಡೆಂಟ್ ಲೈಫು ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಬಟ್ ಅದೇ ರೀತಿ ಫ್ರೆಂಡ್ ಜೊತೆ ಇರೋ ಒಂದೊಂದು ಕ್ಷಣವೂ ನಿಜವಾಗ್ಲೂ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಬಟ್ ಇವಾಗ ಅವ್ರನ್ನೆಲ್ಲ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಆವಾಗ ಅವರು ಅಂದರೆ ನಾವು ಒಂದೊಂದು ಟೈಮಲ್ಲಿ ಅಂದರೆ ಆ ಟೈಮಲ್ಲಿ ಅದರದ್ದು ಫ್ರೆಂಡ್ಶಿಪ್ಪು ಮತ್ತು ಮುಂದಿನ ಜೀವನದ ಬಗ್ಗೆ ನಮ್ಗೆ ಯಾವುದೇ ರೀತಿ ಅರಿವು ಇರೋಂಗಿಲ್ಲ. ಬಟ್ ನಮ್ಮದೇ ಒಂದು ಲೋಕದಲ್ಲಿ ಟೈಮನ್ನು ಕಳೆದು ಬಿಡ್ತೇವೆ. ಬಟ್ ಆ ಟೈಮಲ್ಲೇ ಒಂದು ಸ್ವಲ್ಪ ಮೆಮೊರಿಬಲ್ ಆಗಿ ಅಂದರೆ ಲೈಫ್ ಲಾಂಗ್ ಅದರಲ್ಲೇ ಖುಷಿಯಾಗೋ ರೀತಿ ಕಳೆದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ ಬಟ್ ಮುಂದಿನ ಲೈಫ್ ಯಾವ ರೀತಿ ಇರುತ್ತೆ ಏನು ಅಂತ. ಆದರೂ ಕೂಡ ನಿಜವಾಗ್ಲೂ ಅದೇ ಹೇಳಿದ್ನಲ್ಲ ನಾನು, ಈಗ ಆ ಕ್ಷಣ ಅಲ್ಲಿ ಹೋದಾಗ ಅಲ್ಲಿ ಕಾಲಿಟ್ಟು ಗುಟ್ಲೇ ನನಗೆ ಒಂಥರ ಕಣ್ಣು ಮುಂದೆ ಎಲ್ಲ ನಾವು ಅಡ್ಡಾಡಿರೋದು. ಆಫೀಸಲ್ಲಿ ನಮ್ಮದು ಆಫೀಸು ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲರೂ ಎಷ್ಟು ಚೆನ್ನಾಗಿ ನಕ್ಕೊಂತ ಆಫೀಸ್ ಸ್ಟಾಫು ಕೂಡ ಮತ್ತು ನಮ್ಮದು MD ಸರು ಎಲ್ಲರೂ ಎಷ್ಟು ಸಪೋರ್ಟಿವ್ ಇದ್ದರು. ಒಬ್ರಿಗೊಬ್ರು ಒಂದು ನಮ್ಮದೇ ಆದ ಫ್ಯಾಮ್ಲಿ ಟೈಪೇ ನಮ್ಮದು ಒಂದು ಬಾಂಡಿಂಗ್ ಇತ್ತು ಎಲ್ಲರದ್ದು. ಒಂದೇನೋ ಹಬ್ಬ ಆದರೆ ಅಷ್ಟೊಂದು ಖುಷಿಯಿಂದ ಎಲ್ಲರೂ ಒಟ್ಟಿಗೆ ಸೇರಿ ಒಂದೇನೋ ವರ್ಕ್ ಇದ್ದರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ನಂಗೆ ಮನೆ ಬಿಟ್ಟು ನಾವೆಲ್ಲರೂ ಇದ್ದೀವಿ ಅಂದರೂ ಯಾರಿಗೂ ಏನು ಅಂದರೆ ಒಂಥರ ಬೇಜಾರಾಗ್ತಿರ್ಲಿಲ್ಲ. ಯಾಕಂದರೆ ಫ್ರೆಂಡ್ಸು ಆಫೀಸಲ್ಲಿ ಆ ರೀತಿ ಎಲ್ಲರೂ ಒಟ್ಟಿಗೆ ಆ ರೀತಿ ಒಬ್ರಿಗೊಬ್ಬರು ಚೆನ್ನಾಗಿ ಅಷ್ಟು ಹೊಂದ್ಕೊಂಡಿದ್ವಿ. ಖುಷಿಯಾಗುತ್ತೆ ಆ ದಿನಗಳನ್ನು ನೆನೆಸ್ಕೊಂಡ್ರೆ. ಇವಾಗಿನ ಎಲ್ಲರೂ ಮೆಂಟಲಿಟಿ ನೋಡಿದರೆ ಸ್ವಾರ್ಥಕ್ಕೆ ಜಾಸ್ತಿ ಇದು ಮಾಡ್ತಾರೆ. ತಾವಾಯಿತು ತಮ್ಮ ಲೈಫ್ ಆಯಿತು. ಬಟ್ ನಮಗೆ ಆ ಟೈಮಲ್ಲಿ ಯಾರಿಗೂ ಆ ರೀತಿ ಇರಲಿಲ್ಲ ಭಾವನೆಗಳು. ಒಬ್ರಿಗೊಬ್ರು ಹೆಲ್ಪ್ ಮಾಡೋದು, ಅವರು ಏನೋ ಕಷ್ಟ ಬಂದರೆ ಎಲ್ಲರೂ ಒಬ್ರಿಗೊಬ್ರು ನಿಂತ್ಕೊಳ್ತಿದ್ರು. ಬೆಂಗಳೂರಲ್ಲಿ ಕೂಡ ಆಫೀಸ್ ಸ್ಟಾಫ್ ಬೆಂಗಳೂರವರೇ ಎಷ್ಟೊಂದು ಜನ ಇದ್ದರೂ ಕೂಡ ನಮಗೆಲ್ಲ ಎಷ್ಟೊಂದು ಸಪೋರ್ಟ್ ಮಾಡ್ತಿದ್ರು. ಪಾಪ ಊರಿಂದ ಬಂದಿದ್ದಾರೆ ಅಂತಂದು. ಅದೇ ಎಲ್ಲ ನಮ್ಮದು ಆಫೀಸಿಂದನೂ ಕೂಡ ಅದೇ ಎಷ್ಟೊಂದು ಚೆನ್ನಾಗಿ ನಮಗೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದರು. ನಿಜವಾಗ್ಲೂ ಅವನ್ನೆಲ್ಲ ಮರೆಯೋಕ್ಕೆ ಆಗೋದಿಲ್ಲ. ಒಂಥರ ಲೈಫಲ್ಲಿ ಮರೆಯಲಾಗದ ಕ್ಷಣಗಳು
ಇವಾಗ ಎಲ್ಲ ಫ್ರೆಂಡ್ಸ್ ಅವ್ರವ್ರ ಲೈಫಲ್ಲಿ ಅವ್ರು ಎಲ್ಲಿದ್ದಾರೆ, ಕೆಲವೊಂದು ಜನ ಕಾಂಟ್ಯಾಕ್ಟಲ್ಲಿದ್ದಾರೆ, ಕೆಲವೊಂದು ಜನ ಕಾಂಟ್ಯಾಕ್ಟ್ ಇಲ್ಲ. ಈಗ ಅವರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಒಂದು ಮನೆಯವ್ರಿಗಿಂತ ಜಾಸ್ತಿ ಬಾಂಧವ್ಯ ಬೆಳೆದ್ಬಿಡ್ತೈತಿ ಒಬ್ರಿಗೊಬ್ರು. ಬಟ್ ಮುಂದೆ ಅವ್ರವ್ರ ಲೈಫಲ್ಲಿ ಅವರು ಬ್ಯುಸಿ ಇರ್ತಾರೆ, ನಮ್ಮ ಲೈಫಲ್ಲಿ ನಾವು ಬ್ಯುಸಿ ಇರ್ತೀವಿ. ಮುಂದೆ ನಾರ್ಮಲಿ ಒಂದು ಕಾಲ್ ಮಾಡಿನೂ ಮಾತಾಡೋಕ್ಕಾಗಲ್ಲ. ಇರೋಷ್ಟು ದಿನ ಎಲ್ಲರ ಜೊತೆ ಚೆನ್ನಾಗಿರೋಣ ಅಂತ ಹೇಳುತ್ತಾ, ನಿಮ್ಮ ಕಡೆಯೂ ಈ ರೀತಿ ಯಾವ್ದಾದ್ರು ಮೆಮೊರೀಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನನಗೂ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.